ಹಾಯ್ ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಮಂತ್ರಾಲಯ ಹೊರಟಿದ್ದೀವಿ. ಸೊ ರಾಯರ ದರ್ಶನಕ್ಕೆ. ರಾಯರು ಹೇಳ್ತಾರಂತೆ, ರಾಯರನ್ನ ನಾವು ನೋಡಬೇಕು ಅಂದರೆ ಅವರೇ ಕರೆಸ್ಕೊತಾರಂತೆ. ಹಂಗಾಗಿ ಇದು ನಾವು 2ನೇ ಸಲ ಹೋಗ್ತಾ ಇರೋದು. ಟ್ರೈನ್ ಟಿಕೆಟ್ ಬುಕ್ ಮಾಡ್ಕೊಂಡಿದ್ವಿ. ಸೊ ಟ್ರೈನಾಗೆ ಹೋಗ್ತಿದ್ವಿ. ಬೆಳಗಿನ ಜಾವ ಒಂದು 7-8 ಗಂಟೆ ಆಗಿತ್ತು. ಸೊ ಬಂದು ತಲುಪ್ತಾ ರೈಲ್ವೆ ಸ್ಟೇಷನ್ನು ಮಂತ್ರಾಲಯ. ಸೊ ಇಲ್ಲಿಂದ ಆಟೋ ಕ್ಯಾಬ್ ಮಾಡಿಕೊಂಡು ಹೊರಟು ಡೈರೆಕ್ಟ್ ಬಂದು ಮಂತ್ರಾಲಯ ಹೇಳ್ಕೊಂಡು ರೂಮ್ ಫೆಸಿಲಿಟೀಸ್ಗೆ ಬರ್ತಾ ಆಟೋ ಇಳಿತಾನೆ ರೂಮ್ ಬನ್ನಿ ಅಂತ ಕೂಗ್ತಾ ಇರ್ತಾರಲ್ವ. ಸೊ ಅಲ್ಲಿಂದ ಹೋಗಿ ನಮ್ಗೆ ಬೇಕಾಗ್ತಾರೆ ರೂಮ್ ಫೆಸಿಲಿಟೀಸು ಮಾಡಿಕೊಂಡು. ರೂಮ್ ಮಾತ್ರ ತುಂಬ ಚೆನ್ನಾಗಿತ್ತು, ಬಟ್ ಅಮೌಂಟ್ ಮಾತ್ರ ಅಷ್ಟು ಚಾರ್ಜ್ ಮಾಡ್ತಾರೆ. ಸೊ ತುಂಬ ನೀಟಾಗಿ ಹೈಜಿನಿಕಾಗಿ ಯೂಸ್ ಮಾಡಿದರು. ಸ್ವಲ್ಪ ಒಂದು 10 ನಿಮಿಷ ರೆಸ್ಟ್ ಮಾಡಿ ನಾಷ್ಟ ಊಟ ಮಾಡಿಕೊಂಡು ನೆಕ್ಸ್ಟು ಸ್ನಾನ ಮಾಡಿಕೊಂಡು ಹೋಗ್ತೀವಿ. ಇವಾಗಂತ ಭವಿ ಆಟ ಆಡ್ತಾಯಿದ್ದೀನಿ. ಸೊ ಆಟ ಆಡಿಕೊಂಡು ನೆಕ್ಸ್ಟ್ನೇ ಹೊರಟಿದ್ದೆ ರೆಡಿಯಾಗಿ ಈಗ ರಾಯರ ದರ್ಶನಕ್ಕೆ. ಸೊ ಈಗ ಎಲ್ಲ ರೆಡಿಯಾಗಿದ್ದೀವಿ, ಹೊರಡ್ತಾಯಿದ್ದೀವಿ. ಫ್ರೆಂಡ್ಸಲ್ಲಿ ನೋಡ್ತಾ ಇರ್ಬೋದು. ನಾವು ಹಾಕ್ಸ್ಕೊಂಡು ನೆಕ್ಸ್ಟ್ ಹೋಗೋದು ಈಗ ರಾಯರ ದರ್ಶನಕ್ಕೆ. ರಾಯರ ದರ್ಶನ ಮಾಡಿಕೊಂಡು ಬರ್ತೀವಿ. ನಂತರ ರಾಯರ ದರ್ಶನಕ್ಕೆ ಹೋಗ್ತಾ ಇರುವಾಗ ತಂದೆ ಮಗ ಇಬ್ಬರೂ ನನ್ನೇ ಬಿಟ್ಬಿಟ್ಟು ಮುಂದೆ ನಡ್ಕೊಂಡು ಹೋಗ್ತಾಯಿದ್ದಾರೆ. ಸೊ ಭವಿ ಅವ್ರ ಅಪ್ಪನ ಹಿಂದೆ ಹೋಗ್ತಾಯಿದ್ದಾನೆ. ಅವ್ನು ಎಲ್ಲೂ ಹಿಂಸೆ ಕೊಡೋಲ್ಲ. ಎಲ್ಲ ಮಕ್ಕಳು ಬೇರೆ ಥರ ಎತ್ಕೋ ಅಮ್ಮ, ಎತ್ಕೋ ಅಪ್ಪ, ಎತ್ಕೋ ಅಂತ ಅಂದರೆ ಭವಿ ಮಾತ್ರ ಎಲ್ಲೂ ಕೇಳಲ್ಲ ಎತ್ಕೋ ಅಂತ. ಸೊ ಅವನೇ ನಡ್ಕೊಬರ್ತಾನೆ, ಯಾವುದೇ ರೀತಿ ತೊಂದರೆ ಕೊಡೋಲ್ಲ. ನೆಕ್ಸ್ಟು ನಾವು ಹೊರಟು ಈಗ ಧರ್ಮ ದರ್ಶನದಲ್ಲಿ ಹೊರಟು ಫ್ರೀ ಇತ್ತು ಅಂತ. ಸೊ ದರ್ಶನಕ್ಕೆ ಹೋಗ್ತಾಯಿದ್ದೀವಿ. ಈಗ ರಾಯರ ದರ್ಶನ ಮಾಡ್ಕೊಂಡು ಬರೋಣ ಅಂತ. ಯಾರೋ ಅಂಕಲ್ ಜೊತೆ ಬಂದ್ಬಿಟ್ಟೆ. ಸೊ ಆಮೇಲೆ ನಮ್ಮ ಮನೆಯವ್ರ ಜೊತೆ ಜಾಯ್ನ್ ಆದೆ. ರಾಯರ ದರ್ಶನ ಮಾಡ್ಕೊಳ್ಳಿ. ಇಲ್ಲಿಂದನೇ ಯಾರು ಹೋಗೋಕ್ಕಾಗ್ತಾಯಿಲ್ಲ. ಸೊ ರಾಯರು ಇನ್ನೂ ಆದಷ್ಟು ಬೇಗ ಕರೆಸ್ಕೊಳ್ಳಿ ಅಂತ ಕೇಳ್ಕೊತಾ ರಾಯರ ದರ್ಶನ ಮಾಡ್ಕೊಂಡ್ಬಂದು ಹೊರಗಡೆ ಒಂದು 10 ನಿಮಿಷ ಕೂತಿದ್ವಿ. ಫೋಟೋ ಎಲ್ಲ ತಗೊಂಡು ಸ್ವಲ್ಪ ವೀಡಿಯೋ ಮಾಡಿಕೊಂಡು. ಪೂರ್ತಿ ಎಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಸೊ ಪಾಪನ ಇಟ್ಕೋಬೇಕಾಯ್ತು, ರಶ್ ಇರ್ತಾರಲ್ವ. ಸೊ ಹಂಗಾಗಿ ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಸೊ ಇಲ್ಲೇ ಕೂತಿದ್ದು ಊಟ ಮಾಡಿಕೊಂಡು ಊಟಕ್ಕೆ ಹೋದು ಪ್ರಸಾದ ಒಂದು ಟೈಮರ ಪ್ರಸಾದ ತಿನ್ನಬೇಕಲ್ವ ದೇವಸ್ಥಾನಕ್ಕೆ ಹೋದ್ಮೇಲೆ. ಸೊ ಹಂಗಾಗಿ ಪ್ರಸಾದಕ್ಕೆ ಹೋಗಿದ್ದು, ಊಟ ಮಾಡಿಕೊಂಡು. ಸೊ ಅಲ್ಲಿ ಅಕ್ಕಿ ಕೊಡ್ತೀವಿ ಅಂತ ಕೇಳ್ಕೊಂಡಿದ್ದು. ಸೊ 1,000 ಕೊಟ್ಟೋದಕ್ಕೆ VIP ದರ್ಶನ ಟಿಕೆಟ್ ಸಿಕ್ತು ನಮಗೆ. ನೈಟ್ ಹೆಂಗಿದ್ರು ಸಂಜೆ 11 ಗಂಟೆಗಲ್ವ ಟ್ರೈನ್, 12:15 ಅಲ್ವ ಅಂದ್ಬಿಟ್ಟು. ಸೊ ನೈಟ್ ಒಂದ್ಸಲ ದರ್ಶನ ಮಾಡ್ಕೊಂಡು ಹೊರಡೋಣ ಅಂತ ಈಗ ನಾವು ರೂಮ್ಗೆ ಹೊರಟಿದ್ದೀವಿ. ಆ ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ಒಂದು 6:30 ಹಂಗಿದ್ದು ಮಾಮೂಲಿ ರೆಡಿಯಾಗಿ ಬಂದು ಮತ್ತೆ ದರ್ಶನ ಮಾಡೋಣ ಅಂತ ದರ್ಶನಕ್ಕೆ ಹೊರಟಿದೆ ಅಲ್ವಾ. ಸೊ ಹಂಗೆ ರೋಡಲ್ಲಿ ಹೋಗ್ತಾ ಬಜ್ಜಿ ಸ್ಮೆಲ್ ಘಮ ಅಂತ ಬರ್ತಾಯಿತ್ತು ಅಂದ್ಬಿಟ್ಟು ಸೊ ಬಜ್ಜಿ ತಿನ್ನೋಣ ಅವ್ರಿಗೆ ಕರ್ಕೊಂಡೋಗಿ ಅಂತ ಅಂದೆ. ಸೊ ಈಗ ಬಜ್ಜಿ ತಿನ್ನೋಕ್ಕೆ ಹೊರಟಿದ್ದೀವಿ. ಎಲ್ಲಿ ಯಾವುದೇ ರೀತಿ ಹಿಂಸೆ ಕೊಡಲ್ಲ. ಇಲ್ಲ ಇಟ್ಕೊಂತಾಗಲಿ ಇಲ್ಲ ಆಟ ಮಾಡೋದಾಗಲಿ ಯಾವ ರೀತಿ ಮಾಡಲ್ಲ. ನಾನು ಕೇಳಿದೆ ಅಂದ್ಬಿಟ್ಟು ನಮ್ಮ ಮನೆಯವರು ನನ್ನ ಕೈಲಿ ಓಡಾಡಿಸ್ತಾ ಅವರು ತಂದು ಮುಂದಕ್ಕೆ ಕೊಡ್ತಾರೆ. ಸೊ ಹಂಗಾಗಿ ಬಜ್ಜಿ ತಿನ್ಕೊಂಡು ಈಗ ರಾಯರ ದರ್ಶನ ಮತ್ತು 2ನೇ ಸಲ ದರ್ಶನಕ್ಕೆ ಹೊರಟಿದ್ದೀವಿ. ಸೊ ಈಗ ರಾಯರ ದರ್ಶನ ಮಾಡೋದಕ್ಕೆ ಮುಂಚೆ ಹೊರಗಡೆ ಲೈಟಿಂಗ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ನೀವು ವಿಸಿಟ್ ಮಾಡಿ. VIP ದರ್ಶನ ಸಿಕ್ತು ಅಂತ ಡೈರೆಕ್ಟ್ ಒಳಗಡೆನೇ ದೇವಸ್ಥಾನದ ಒಳಗಡೆನೇ ಬಿಟ್ಟರು ನಮಗೆ. ಸೊ ಹಂಗಾಗಿ ಹೊರಟಿದ್ದೀವಿ. ಈಗ ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ. ಸೊ ಈಗ ನೆಕ್ಸ್ಟು ಪಾಪದೇಶ ಬಿಚ್ಚಿ ದರ್ಶನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಬಿಚ್ಚಿದೆ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ರಥ ರೆಡಿ ಮಾಡ್ತಾಯಿದ್ರು, ಅಂದರೆ ಆರಾಧನೆ. ಸೊ ಈ ತೇರಲ್ಲಿ ಏನಂತಾರೆ ಶ್ರೀಹರಿನ ಕುಂಡಿಸ್ಕೊಂಡು ದರ್ಶನ ಮಾಡಿಸ್ತಾರೆ. ಸೊ
ಆಟ ಆಡ್ತಾಯಿದ್ದೆ. ಒಂದು ಸ್ವಲ್ಪ ಆಟ ಆಡ್ಕೊಂಡು ಇಲ್ಲಿ ಹಿಂಗಿದ್ರೆ 10 ಗಂಟೆಗೆಲ್ಲ ಹೊರಡೋದು ಅಂದ್ಬಿಟ್ಟು ಸೊ ಆಟ ಆಡ್ಕೊಂಡು ಇಲ್ಲೇ ಒಂದು ಸ್ವಲ್ಪ ಹೊತ್ತಿದ್ವಿ. ಊಟಕ್ಕೆ ಹೊರಡೋಣ ಅಂತ ಹೊರಟು ನೋಡೋದ್ರಲ್ಲಿ ಹೆವಿ ತುಂಬ ರಶ್ ಇತ್ತು. ಸೊ ಹಂಗಾಗಿ ತುಂಬ ಲೇಟ್ ಆಗಿಬಿಡುತ್ತೆ ಇಲ್ಲಿ ಹೋಗಿ ಕಾಯ್ಕೊ ಕೂತ್ಕೊಂಡ್ರೆ ಅಂದ್ಬಿಟ್ಟು ಸೊ ನೆಕ್ಸ್ಟ್ ನಾವು ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಸೊ ಬನ್ನಿ ಹಂಗೆ ಒಂದು ವೀಡಿಯೋ ಮಾಡಿಕೊಂಡು ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಸೊ ರೂಮ್ ಚೆಕ್ಔಟ್ ಮಾಡ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಹೊರಟು ರೂಮ್ ಚೆಕ್ಔಟ್ ಮಾಡಿ ಟ್ರೈನ್ಗೆ 12 ಕಾಲಿಗಿತ್ತು ಅಂದ್ಬಿಟ್ಟು ಹೊರಟು. ಸೊ ಅಲ್ಲಿ ಹೊರಟ್ರೆ 1 ಕಾಲಿಗೆ ಬಂದಿದೆ ಟ್ರೈನು. 1 ಅವರ್ ಲೇಟಾಗಿ ಬಂದಿತ್ತು ಟ್ರೈನು. ಸೊ ಏನು ಮಾಡೋಕ್ಕಾಗಲ್ಲ, ಹೆವಿ ಚಳಿ ಇತ್ತು. ಸೊ ಹಂಗಾಗಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. AC ಕೋಚ್ ಬುಕ್ ಮಾಡಿದ್ದು. ಸೊ ಟ್ರೈನ್ಗೆ ಹೊರಟು ಟ್ರೈನಲ್ಲಿ ಪಾಪು ಒಂದು ತುಂಬ ಚೆನ್ನಾಗಿತ್ತು ಅಂತ ವೀಡಿಯೋ ಮಾಡ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಓಕೆ ಬಾಯ್.